ಹೆಲೋ ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಇವತ್ತು ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಕನ್ನಡ ಇಂಡಸ್ಟ್ರಿಯಿಂದ ಮತ್ತು ಇನ್ನೊಂದು ತಮಿಳ್ ಇಂಡಸ್ಟ್ರಿಯಿಂದ. ಈ ಒಂದು ಸಿನಿಮಾ ಮಾಡಕ್ಕೆ 3 ವರ್ಷ ತಗೊಂಡ್ರೆ ಈ ಒಂದು ಸಿನಿಮಾ 3 ತಲೆಮಾರುಗಳ ಬಗ್ಗೆ ಹೇಳಕ್ ಹೊರಟಿದೆ. ಒಂದು ಆಕ್ಷನ್ ಅಂದ್ರೆ ಇನ್ನೊಂದು ಸೈನ್ಸ್ ಫಿಕ್ಷನ್. ಎರಡು ಹೈ ಬಜೆಟ್ ಸಿನಿಮಾಗಳೇ, ಎರಡು ಒಂದೇ ದಿನ ರಿಲೀಸ್ ಆಗ್ತಾ ಇದಾವೆ. ಸೊ ನಾನು ಇವತ್ತು ಈ ಎರಡು ಸಿನಿಮಾಗಳ ಬಗ್ಗೆ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸಿನಿಮಾಗಳು ಯಾವ ರೀತಿ ಇರುತ್ತವೆ, ಯಾರೆಲ್ಲ ಡೈರೆಕ್ಟ್ ಮಾಡ್ತಾ ಇದ್ರೆ, ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ಹಾಗೆ ಹಲವಾರು ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಮೊದಲು ನಮ್ಮ ಕನ್ನಡ ಮೂವಿ ಮಾರ್ಟಿನ್ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ಕನ್ನಡಿಗರಿಗೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಈ ಸಿನಿಮಾದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಮೈನ್ ರೋಲ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. AP ಅರ್ಜುನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ 2021ರಲ್ಲಿ ಶುರುವಾಗಿ 2022ಕ್ಕೆ ಬರುತ್ತೆ ಅಂದ್ರು, ಆಮೇಲೆ 2023ಕ್ಕೆ ಅಂದ್ರು, ಈಗ ಕಡೆಗೆ 2024 ಅಕ್ಟೋಬರ್ಗೆ ಪಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಅಕ್ಟೋಬರ್ 10ನೇ ತಾರೀಕು ಈ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಕಂಗ್ರಾಚುಲೇಷನ್ ಬ್ರದರ್. ಶೂಟಿಂಗ್ ಬೇಗ ಮುಗಿಸಿದ್ರು, ಆದ್ರೆ ಇದರ ಎಡಿಟಿಂಗ್, CG ವರ್ಕ್ಸ್ ಹಾಗೆ ಗ್ರಾಫಿಕ್ ವರ್ಕ್ಸ್ ಗಳಿಂದ ಇದು ತುಂಬಾನೇ ಟೈಮ್ ಹಿಡಿತು. ಅದರಲ್ಲೂ ಒಬ್ಬ CG ವರ್ಕ್ಸ್ ಗೆ ಅಂತ ಹೇಳಿ ಅಡ್ವಾನ್ಸ್ ತಗೊಂಡು 2.5 ಕೋಟಿ ಇಸ್ಕೊಂಡು ನಾಪತ್ತೆ ಆಗೋಗಿದ್ದಾನೆ. ಸೊ ಅದರಿಂದ ಇದು ಸಿನಿಮಾ ಲೇಟ್ ಆಗಕ್ಕೆ ಒಂದು ಕಾರಣ ಆಯ್ತು. ಇನ್ನು ನಮ್ಮ ಹೀರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮುಗಿಸಿ ನೆಕ್ಸ್ಟ್ ಮೂವಿ ಕೂಡ ಅರ್ಧ ಮುಗಿಸ್ಬಿಟ್ಟಿದ್ದಾರೆ. ಮಜಾ ಆಯಾ. ಈ ಸಿನಿಮಾದಲ್ಲಿ ಹೆಸರಿಗೆ ತಕ್ಕಂತೆ ಫುಲ್ ಆಕ್ಷನ್ ನಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ನಮ್ಮ ಆಕ್ಷನ್ ಪ್ರಿನ್ಸ್ ಅವರು. ಇವ್ರನ್ನ ಈಗ ಆಲ್ರೆಡಿ ಸೌತ್ ಇಂಡಿಯಾದಲ್ಲೇ ಇಂಡಿಯನ್ ಹಲ್ಕ್ ಅಂತ ಹೇಳಿ ಕರೀತಾ ಇದ್ದಾರೆ. ಇವರ ಎದುರುಗಡೆ ಫೈಟ್ ಮಾಡೋಕೆ ಅಂತಾನೆ ಫಾರಿನ್ ಗಳಿಂದ ಘಟಗಳನ್ನ ಕರೆಸ್ತಾರೆ. ಲಾಸ್ಟ್ ಮೂವಿ ಪೊಗರೂನಲ್ಲಿ 4 ಜನ ಇದ್ರು, ಆದ್ರೆ ಇದ್ರಲ್ಲಿ ಇಬ್ರಿದ್ದಾರೆ. ಆ ಇಬ್ರು 4 ಜನಕ್ಕೆ ಸಮ ಆಗೋ ರೀತಿಯಲ್ಲಿದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಸಿನಿಮಾದಲ್ಲಿ ಎಷ್ಟು ಜನ ಕಾಯ್ತಾ ಇದ್ರು ಇವ್ರನ್ನ ಹೊಡಿಯಕ್ಕೆ. ಇನ್ನು ಈ ಸಿನಿಮಾನ ಆಕ್ಷನ್ ಡೈರೆಕ್ಷನ್ ನಲ್ಲಿ ರಾಮ್ ಲಕ್ಷ್ಮಣ್ ಮತ್ತು ರವಿ ವರ್ಮಾ ಅವರಿದ್ದಾರೆ. ಕಡೆಯ ಕ್ಲೈಮ್ಯಾಕ್ಸ್ ಫೈಟ್ ಸೀನ್ ನ 40 ದಿನ ಶೂಟ್ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಇರುತ್ತೆ ಇದ್ರ ಆಕ್ಷನ್ ಅಂತ. ಇನ್ನು ಈ ಸಿನಿಮಾದ ಕತೆ ವಿಷಯಕ್ಕೆ ಬಂದ್ರೆ, ಧ್ರುವ ಸರ್ಜಾ ಅವರು ಒಬ್ಬ ನಾರ್ಮಲ್ ಹುಡುಗನಾಗಿರ್ತಾನೆ. ಇವ್ರಿಗೂ ಒಂದು ಸಣ್ಣ ಫ್ಯಾಮಿಲಿ, ಅಪ್ಪ ಅಮ್ಮ, ಒಂದು ಹುಡುಗಿ, ಲೈಫ್ ಆರಾಮಾಗಿ ಸಾಕ್ತಾ ಇರುತ್ತೆ. ಯಾವ್ದೋ ಒಂದು ವಿಷಯಕ್ಕೆ ಇವರು ಇಂಡಿಯಾದ ಉದ್ದಗಲಕ್ಕೂ ಓಡಾಡ್ತಾರೆ, ಇಂಡಿಯಾ ಪರವಾಗಿ ಹೋರಾಡ್ತಾರೆ. ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಕ್ಕೆ ಬೇರೆ ದೇಶಗಳು ಸಜ್ಜಾಗಿರ್ತವೆ, ಅವ್ರನ್ನ ಇವರು ಹೇಗೆ ತಡಿತಾರೆ ಅನ್ನೋದು ಸಿನಿಮಾದ ಕತೆ. ಇನ್ನು ಕಂಗುವ ವಿಷಯಕ್ಕೆ ಬಂದ್ರೆ, ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಶಿವ ಅವರು. ಇದ್ರ ಬಜೆಟ್ ಕೂಡ 300 ರಿಂದ 350 ಕೋಟಿ ಇದೆ. ಇದು 2 ತಲೆಮಾರುಗಳಲ್ಲಿ ನಡೆಯುವಂತಹ ಕತೆ. ಇದರಲ್ಲಿ ಸೂರ್ಯ ಅವರು 2 ಶೇಡ್ ನಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಓಲ್ಡ್ ವರ್ಷನ್ ಆಲ್ಮೋಸ್ಟ್ ಸಿನಿಮಾದ 80% ನ ಕವರ್ ಮಾಡಿರುತ್ತೆ ಅಂತ ಹೇಳಾಗ್ತಾ ಇದೆ. ಇನ್ನು ಈ ಸಿನಿಮಾ 38 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಇದು ಬರೀ ಪ್ಯಾನ್ ಇಂಡಿಯಾ ಆಗಿಲ್ಲ, ಪ್ಯಾನ್ ವರ್ಲ್ಡ್ ಮೂವಿ ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನ ಸೂರ್ಯ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಕಣ್ಣಲ್ಲೇ ಆಕ್ಟ್ ಮಾಡುವಂತ ನಟ, ಕಣ್ಣಲ್ಲೇ ಮಾತಾಡ್ತಾರೆ ಇವರು. ಇವರ ಆಕ್ಟಿಂಗ್ ಬಗ್ಗೆ ಹೇಗೆ ಹೇಳೋದಂದ್ರೆ, ಇವರು ನಾನ್ ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ರು ಕೂಡ ಅದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹಿಟ್ ಆಗಿ ದೊಡ್ಡ ಕಲೆಕ್ಷನ್ ಮಾಡ್ತವೆ. ಇನ್ನು ಇವರು ಪ್ಯಾನ್ ವರ್ಲ್ಡ್ ಮೂವಿ ಮಾಡ್ತಾ ಇದ್ದಾರೆ. ಇದು ಇನ್ಯಾವ ಲೆವೆಲ್ಗೆ ಕಲೆಕ್ಷನ್ ಮಾಡಬಹುದು ಅಂತ ನೋಡಬೇಕು. ಮತ್ತು ಈ ಸಿನಿಮಾದ ಕತೆ ವಿಷಯಕ್ಕೆ ಬಂದ್ರೆ, ಮೊದಲೇ ಹೇಳಿದಾಗೆ ಇದು 2 ಟೈಮ್ ಅಲ್ಲಿ ನಡೆಯುವಂತಹ ಕತೆ. ಒಂದು 1700ನೇ ಇಸ್ವಿಯಲ್ಲಿ ನಡೆದ್ರೆ, ಇನ್ನೊಂದು 2023ನೇ ಇಸ್ವಿಯಲ್ಲಿ ನಡೆಯುತ್ತೆ. ಅಂದ್ರೆ 500 ವರ್ಷಗಳ ಹಿಂದೆ ಕಂಗುವ ಅನ್ನೋನು ಏನ್ ಮಾಡ್ತಿದ್ದ, ಅವನು ಹೇಗಿದ್ದ, ಅವನ ಕತೆ ಹೇಗೆ ಮುಗೀತು, ಅದನ್ನ 2023ರಲ್ಲಿ ಬಂದಂತ ಸೆಕೆಂಡ್ ಶೇಡ್ ಆಗಿರೋ ಸೂರ್ಯ ಅವರು ಹೇಗೆ ಅವರ ಇದನ್ನ ಫುಲ್ಫಿಲ್ ಮಾಡ್ತಾರೆ, ಅವರು ಮುಗ್ಸಕ್ ಆಗದೆ ಇರೋ ಅಂತದನ್ನ ಇವ್ರು ಹೇಗೆ ಫುಲ್ಫಿಲ್ ಮಾಡ್ತಾರೆ ಅನ್ನೋದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಮತ್ತು ಇದರಲ್ಲಿ ವಿಲನ್ ಶೇಡ್ ನಲ್ಲಿ ಅನಿಮಲ್ ಮೂವಿಯ ವಿಲನ್ ಆಗಿದ್ದಂತ ಬಾಬಿ ಡೋಲ್ ಅವರು ಇದ್ದಾರೆ. ಇವ್ರ ಪಾತ್ರ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ದಿದ್ದಾರೆ ಅನ್ಸುತ್ತೆ, ಯಾಕಂದ್ರೆ ಸೂರ್ಯನೇ ಮುಗಿಸ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇನ್ನು ಇವೆರಡು ಸಿನಿಮಾಗಳನ್ನ ಕಂಪ್ಯಾರಿಸನ್ ಮಾಡೋದಾದ್ರೆ, ಈ 2 ಡೈರೆಕ್ಟರ್ಗಳು ತುಂಬಾನೇ ಇಂಡಸ್ಟ್ರಿಗೆ ಒಳ್ಳೆ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ಡೈರೆಕ್ಟರ್ಗಳು. ಇನ್ನ ನಮ್ಮ ಹೀರೋಗಳ ಬಗ್ಗೆ ಹೇಳಂಗೆ ಇಲ್ಲ. ಇನ್ನೊಂದು ತಮಾಷೆ ವಿಷಯ ಏನಂದ್ರೆ, ಕಂಗುವ ಮೂವಿನ ಕನ್ನಡದಲ್ಲಿ ರಿಲೀಸ್ ಮಾಡ್ತಾ ಇರೋದು KVN ಪ್ರೊಡಕ್ಷನ್ ಅವರು. ಮತ್ತೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೂಡ KVN ಪ್ರೊಡಕ್ಷನ್ ಅವರು. ಈ 2 ಸಿನಿಮಾ ಒಂದೇ ರಿಲೀಸ್ ಡೇಟ್ಗೆ ರಿಲೀಸ್ ಆಗ್ತಾ ಇರೋದು ಈ KVN ಪ್ರೊಡಕ್ಷನ್ ಮೇಲೆ ತುಂಬಾ ಗೊಂದಲನ ಶುರು ಮಾಡಿದೆ. ಯಾವ ಸಿನಿಮಾನ ಹೆಚ್ಚು ಪ್ರಮೋಷನ್ ಮಾಡಬೇಕು, ಯಾವ ಸಿನಿಮಾನ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ತಲೆ ಕೆಟ್ಟೋಗಿರುತ್ತೆ ನನ್ನ ಪ್ರಕಾರ. ಒಟ್ಟಾರೆಯಾಗಿ ಹೇಳೋದಾದ್ರೆ 2 ಸಿನಿಮಾಗಳು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿರ್ತವೆ.
ಎರಡೂ ಸಿನಿಮಾಗಳು ದೊಡ್ಡ ಬಜೆಟ್ ಅಲ್ಲಿ ತುಂಬಾನೇ ಹೈ ಲೆವೆಲ್ ಅಲ್ಲಿ ಸಿನಿಮಾನ ಮಾಡಿದ್ದಾರೆ. ಎರಡೂ ಸಿನಿಮಾಗಳು ಒಳ್ಳೆ ಪ್ರದರ್ಶನ ಕಾಣ್ಲಿ, ಒಳ್ಳೆ ಸಕ್ಸಸ್ ನ ಪಡೀಲಿ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್. CS.